ಶೇಟ ಆಡಿಯನ್ಸಿಗೆ ಭಾರಿ ಶಾಣೆ ಆಗ್ಯಾರ. ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಅಷ್ಟೇ ತೋರಿಸ್ರು ನಮಗೆ. ಮಾಸ್ ಮಸಾಲ ಆ್ಯಕ್ಷನ್ ಸೂಪರ್ ಸ್ಟಾರ್ ಫಿಲ್ಮ್ಸ್ ಒಟ್ಟು ನಮಗೆ ತೋರ್ಸೋಕ್ಕೆ ಹೋಗ್ಬೇಡ್ರಿ, ನಮಗೆ ಮಜಾನೇ ಬರೋಂಗಿಲ್ಲ. ಇದಕ್ಕಪ್ಪ ಅಂತಂದ್ರೆ ಈಗ ಆಡಿಯನ್ಸ್ ಚೇಂಜ್ ಆಗ್ಯಾರ. ಆಡಿಯನ್ಸಿಗೆ ಕಂಟೆಂಟ್ ಬೇಕು. ಸೂಪರ್ ಸ್ಟಾರ್ ಮಾಸ್ ಮಸಾಲ ಫಿಲ್ಮ್ಸ್ ಇಂಥ ಮಂದಿ ಬ್ಯಾಸ್ರಾಗ್ಯಾರ. ಪರ್ಸ್ನಲಿ ನಾನು ಹೇಳಕತ್ತೀನಿ, ನಾನು ಬ್ಯಾಸ್ರಾಗೀನಿ. ಅಂಥ ಪ್ರೀ ದೊಡ್ಡ ಮಾಸ್ ಮಸಾಲ ಆ್ಯಕ್ಷನ್ ಫಿಲ್ಮ್ಸ್ ಅವು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಂಗೇ ಇಲ್ಲ. ನಿಮಗೆ ಗೊತ್ತಿರ್ಬೇಕು ನಾ ಯಾವ ಫಿಲ್ಮ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. 2025 ಎಲ್ಲ ಮಾಸ್ ಮಸಾಲ ಫಿಲ್ಮ್ಸ್ ಅಷ್ಟು ಏನು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಫಿಲ್ಮ್ಸ್ ಅದಲ್ಲ ಅಷ್ಟು ಹೇಳ್ತೇವೆ. ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸೇ ಜಾಸ್ತಿ ಎದ್ದಾವೆ. ಅದು ನನಗೆ ಭಾಳ ಖುಷಿ ಆಯ್ತು ನೋಡಿ. ಆ ಖುಷಿ ಒಳಗೆ ನಂದು ಇನ್ನೊಂದು ಏನು ಖುಷಿಯಪ್ಪ ಅಂತಂದ್ರೆ ನಮ್ಮ ಕನ್ನಡ ಫಿಲ್ಮ್ ಸೂಫಮ್ಸು ಇಡೀ ನಮ್ಮ ಏನಂತಾರೆ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಆಗಿ ಹೊರಗೆ ಬಂದೈತಿ. ಮಾಸ್ ಮಸಾಲ ಏನೂ ಇಲ್ಲ, ಬರೀ ಕಂಟೆಂಟ್ ಅಂತಲೇ ಕಿಂಗ್ ಆಗೈತಿ. ಅದು ನನಗೆ ಭಾಳ ಖುಷಿ ಆಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಇದ್ರೆ ಒಂದು ಫಿಲ್ಮ್ ಈ ವರ್ಷ ಎದ್ದು ನಿಂತೈತೆ ಅಂತ ಹೇಳಿ. ವಾರ್ 2 400 ಕೋಟಿದ ಬಜೆಟ್, ಕೂಲಿ 400 ಕೋಟಿದ ಬಜೆಟ್, ಎರಡೂ ಸೇಮ್ ಬಜೆಟ್ ಮತ್ತು ಸೇಮ್ ದಿನ ಕ್ಲಾಶ್ ಆಗಿದ್ದ. ಆದ್ರೆ ವಾರ್ 2 ತನ್ನ ಬಜೆಟ್ ಸುತ್ತಿಗೆ ರಿಕವರ್ ಮಾಡೋಲ್ತ ಒಂದು ಫ್ಲಾಪ್ ಆಗಿಬಿಟ್ಟೈತಿ. ಮತ್ತು ಕೂಲಿ ತಮ್ಮ ಬಜೆಟ್ ರಿಕವರ್ ಮಾಡಿ ಬರೀ 15 ಕೋಟಿ ಅಂತ ಒಂದು 50 ಕೋಟಿ ಜಾಸ್ತಿ ಗಳಿಸೈತೆ ಅಷ್ಟೇ. ಮಂದಿ ಹೇಳ್ತಾರೆ ಈಗ ಆಡಿಯನ್ಸ್ ಥಿಯೇಟ್ರಿಗೆ ಹೋಗೋದು ಬಿಟ್ಟಾರ ಅಂತೇಳಿ. ಆದರೆ ಇನ್ನೊಂದು ಲಿಸ್ಟ್ ಐತಿ, ಅದಕ್ಕೆ ಕೇಳ್ರಿ ಮೊದಲು. ಸೂಫ್ರಮ್ಸು ಬರೀ 5 ಕೋಟಿ ಬಜೆಟ್ ಒಳಗೆ ಮಾಡಿದ ಫಿಲ್ಮ್ 100 crore ಪಾರಾಗಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಏನಂತಾರೆ ಅದಕ್ಕೆ ಹೊರಗೆ ಬಂದೈತಿ. ಭಾಳ ಚಲೋ. ನೆಕ್ಸ್ಟ್ ಮಹಾವತಾರ್ ನರಸಿಂಹ 30-35 ಕೋಟಿ ಬಜೆಟ್ ಒಳಗೆ ಆಗಿದ್ದ ಫಿಲ್ಮ್. ಅದ್ರ ಮಾರ್ಕೆಟಿಂಗ್ ಅದು ಎಲ್ಲ ಸೇರಿ ಒಂದು 40 ಕೋಟಿ ತನಕ ಬಂದೈತೆ ಅಂತ ಹೇಳ್ತಾರೆ. ಅದು ಪ್ರಾಪರ್ ಡೈರೆಕ್ಟರ್ ಬಂದು ಹೇಳ್ಯಾರ 40 ಕೋಟಿ ಬಜೆಟ್ ಐತೆ ಅಂತೇಳಿ. ಮತ್ತು ಹೊರಗಿಂದ 15-20 ಕೋಟಿ ಅಂತ ಹೇಳ್ತಾರೆ. ಸೊ ಏನೇ ಅಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದ ಫಿಲ್ಮ್ 300 ಕೋಟಿ ಕಲೆಕ್ಷನ್ ಮಾಡ್ತೈತಿ ಸೂಫಮ್ಸು. ಅದು ಆಗಣನೇ ಮಹಾವತಾರ್ ನರಸಿಂಹ. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಫಿಲ್ಮ್ ಫೇಲ್ ಆಗೈತಿ. ಎಕ್ಸಿಕ್ಯೂಷನ್ ಅಂದರೆ ಫೇಲ್ ಅಂದರೆ ಏನು ಬಜೆಟ್ ರಿಕವರ್ ಮಾಡ್ಕೊಂಡೈತಿ. ಆದ್ರೆ ಮಂದಿಗೆ ಭಾಳ ಮಿಕ್ಸ್ಡ್ ರಿವ್ಯೂ ಬಂದಿದ್ದು. ಮತ್ತು ಫಿಲ್ಮ್ ಕೂಲಿ ಈ ವರ್ಷ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಆಗೋದು ಪಾಸಿಬಲ್ ಆಗಿತ್ತು. ಮತ್ತು ತಮಿಳ್ ಇಂಡಸ್ಟ್ರಿದ ಫಸ್ಟ್ 1000 crore ಫಿಲ್ಮ್. ಇಲ್ಲಿ ಮಟ್ಟ ತಮಿಳ್ ಇಂಡಸ್ಟ್ರಿದ ಯಾವುದೂ ಫಿಲ್ಮ್ 1000 crore ಪಾಸ್ ಆಗಿಲ್ಲ. ಇದೊಂದು ಆಗ್ಬೋದತ್ತ, ಅದೊಂದು ಕನಸಿತ್ತು, ಅದು ಕನಸಾಗಿ ಉಳ್ಕೋತೆ. ಅದಕ್ಕಪ್ಪ ಅಂತಂದ್ರೆ ಡ್ಯೂ ಟು ಪೂರ್ ಎಕ್ಸಿಕ್ಯೂಷನ್ ಮತ್ತು ಹೈಪ್ ಜೊತೆ ಏನದು ಫಿಲ್ಮ್ ರಿಲೀಸ್ ಮಾಡಿದ್ರಲ್ಲ ಅದು ಹೈಪ್ ಏನತ್ತಲ್ಲ ಅದು ಅಷ್ಟು ಲೆವೆಲಿಗೆ ಮುಟ್ಲಿಲ್ಲ. ಈ ಡೈರೆಕ್ಟರ್ಸ್ದ ಪ್ರಮೋಷನ್ ಮಾಡೋ ಮುಂದಾಗ ದೊಡ್ಡ ಭಾಷಣ ಹಿಂಗೆ ಬಿಗಿತಾರಲ್ಲ. ಸೊ ಇದು ಲಾಸ್ಟಿನ 40 ನಿಮಿಷ ನೋಡ್ರಿ ಅದು ಭಾರಿ ಐತಿ, ಲಾಸ್ಟಿನ 50 ನಿಮಿಷ ನೋಡ್ರಿ ಭಾರಿ ಐತಿ. ಮತ್ತು ಮ್ಯೂಸಿಕ್ ಅದು ಭಾರಿ ಐತಿ ಅಂತೇಳಿ. ಮ್ಯೂಸಿಕ್ ಚಲೋ ಇರ್ತೈತಿ. ಲಾಸ್ಟಿದ್ದು ಅದು ಏನು 40 ನಿಮಿಷ 50 ನಿಮಿಷ ಹೇಳ್ತಾರೆ ಅದನ್ನೂ ಚಲೋ ಇರ್ತೈತಿ. ಆದ್ರೆ ಅದು ವೀಕ್ ಎಲ್ಲಿ ಹೋಗ್ತೈತಪ್ಪ ಅಂತಂದ್ರೆ ಎಕ್ಸಿಕ್ಯೂಷನ್ದಾಗ ಅಷ್ಟು ಮಾಸ್ ಮಸಾಲ ಫಿಲ್ಮ್ಸ್ ಒಂದೊಂದು ಹೇತೇ ಬಿಡ್ತಾವೆ. ಸೊ ಒಬ್ಬರೊಬ್ಬರು ಡೈರೆಕ್ಟರ್ಸಿಗೆ ಗೊತ್ತಾಗೈತಿ ಮಂದಿ ಚೇಂಜ್ ಆಗ್ಯಾರ, ಮಂದಿ ಟೇಸ್ಟ್ ಬೇರೆ ಆಗೈತಿ. ಸೊ ಅದು ಅವ್ರು ಹೊಸ ಟೈಪ್ ಆಫ್ ಫಿಲ್ಮ್ಸ್ ಮಾಡಕತ್ತಾರೆ. ಎಲ್ಲಿ ಅವರು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಕತ್ತಾರೆ, ಮಂದಿ ಅದನ್ನು ಇಷ್ಟನೂ ಪಡಕತ್ತಾರೆ. ಆದರೆ ಇನ್ನೊಬ್ಬ ಸ್ವಲ್ಪ ಡೈರೆಕ್ಟರ್ಸ್ ಇರ್ತಾರೆ, ದೊಡ್ಡ ಭಾಷಣ ಬೈತಾರೆ, ಬಿಗಿದ್ಕೊಳ್ಳಿ ಪಿಕ್ಚರ್ದ ಏನು ಹೇಳ್ತಾರಲ್ಲ ಅವರು ಬಾ ಹೊಲಸ್ ಬಾಗಿ ಫೋರ್. ಸೊ ಓಕೆ ಇಷ್ಟೇ ನಡೀತದ. ಹಂಗೆ ಏನು ನಡೀತಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಅಂಥ ಡೈರೆಕ್ಟರ್ಸಿಗೆ ಸೈಡಿನಾಗ ಇಟ್ಬರೋದು, ಆ ಕಡೆ ಒಕ್ಕಟ್ಟೆ ಬಿಡೋದು ಅವ್ರಿಗೆ. ಇಷ್ಟೇ ಇವತ್ತಿನ ವಿಡಿಯೋಕ್ಕೆ ನಿಮಗೆ ಏನಾರ ವಿಡಿಯೋ ಇಷ್ಟ ಆಗಿದ್ದು ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಇವತ್ತು ಹೇಳ್ತೀನಿ ಅನ್ಕೋತೀನಿ ನಾನು. ಸೊ ವೀಡಿಯೋಸ್ ಒಂದು ಸ್ವಲ್ಪ ರೆಗ್ಯುಲರ್ ಬರೋರಿಗೆ ಯಾವ ಅದಕ್ಕಪ್ಪ ಅಂದ್ರೆ ಕಾಲೇಜ್ ಹೊಂಟೀನಿ, ಅದು ಹೊಂಟೀನಿ, ಸ್ವಲ್ಪ ಪ್ರಾಜೆಕ್ಟ್ ಗೀಜೆಕ್ಟ್ ಎಲ್ಲ ನಡೆದಾವ. ಸೊ ನಾವು ಕಷ್ಟಪಟ್ಟು ಏನೋ ಒಂದು ವಿಡಿಯೋ ಮಾಡಾಕತ್ತೀನಿ. ಸೊ ಸಿಗೋಣ ಮುಂದೆ ನೋಡಿದಾಗ ಹೇಳ್ತೇನೆ. ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.